ನನ್ನ ಹತ್ರ ಒಂದು ಪ್ರಾಡಕ್ಟ್ ಇದೆ. ಈ ಮಷಿನ್ ಹೆಸರು ಹೇಳ್ಬಿಡ್ತೀನಿ, ಪದಭ್ಯಂಗ ಅಂತ. ಇದು ಇದರಲ್ಲಿ ಮೇನ್ಲಿ ಕೆಲಸ ಏನಿದ್ರದ್ದು ಅಂತಂದ್ರೆ ಡಿಟಾಕ್ಸಿಫಿಕೇಶನ್ ಮಾಡೋದು, ಬಾಡಿಯಲ್ಲಿ ಇರ್ತಕ್ಕಂಥ ಟಾಕ್ಸಿನ್ಸ್ ಅನ್ನ ರಿಮೂವ್ ಮಾಡೋದು. ಒಂದು ಮಷಿನ್ ಇದ್ಬಿಟ್ರೆ ಒಬ್ಬರು ಡಾಕ್ಟರ್ ಇದ್ದಂಗೆ. ನಿಮ್ ಕಾಲನ್ನ ಇದ್ರ ಮೇಲೆ ಇಡ್ರಿ. ಅಂದ್ರೆ ಇನ್ಸ್ಟೆಂಟ್ ರಿಸಲ್ಟ್ ಸರ್ ಇದು. ನಾಳೆ ನಾಡಿದ್ದು ಅನ್ನಂಗಿಲ್ಲ ರಿಸಲ್ಟ್ಗೆ. ಪರ್ ಡೇ 5 to 10 minutes. ಪ್ಯಾರಲಿಸಿಸ್ ಸ್ಟ್ರೋಕ್ ಆಗಿದ್ರೆ, ವೆರಿಕೋಸ್ ವೇನ್ಸ್ ಆಗಿದ್ರೆ 10 minutes ಮಾಡ್ಕೋಬೇಕು. ನೋಡ್ರಿ, ಓಕೆ ಓಕೆ. ಇದು ಏನಪ್ಪಾ ಅಂತಂದ್ರೆ ಮ್ಯಾಗ್ನೆಟಿಕ್ ಸ್ಟ್ಯಾಂಡ್ ಸರ್. ಇದು ಇಟ್ಟು ಅರ್ಧ ಗಂಟೆ ಬಿಟ್ಟು ಈ ನೀರು ಕುಡಿಬೇಕು. ಮತ್ತೆ ಈ ಬೆಲ್ಟ್ ಬಂದ್ಬಿಟ್ಟು ಮೈಗ್ರೇನ್ಗೆ. ಜಸ್ಟ್ ನಿಮಗೆ ಬೇಕಂತಂದ್ರೆ ನೀವು ಆರ್ಡರ್ ಕೊಡ್ರಿ, ನಿಮಗೆ ಮನೆಗೆ ತಲುಪಿಸೋ ಜವಾಬ್ದಾರಿ ನಮ್ದು, ನಮ್ಮ ಸಂಸ್ಥೆ ಹೊಣೆಗದು. ಪ್ರಿಯ ವೀಕ್ಷಕರೇ ನಮಸ್ಕಾರ. ಕಾರ್ಯಕ್ರಮವನ್ನು ನೋಡಿ ಸುಮ್ಮನಾಗಬೇಡಿ, ನಮ್ಮ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್. ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ನಾನು ಸಂದೀಪ್ ಶೆಟ್ಟಿ, ಹೆಗ್ಗದ್ದೆ. ಇದು ಹೆಗ್ಗದ್ದೆ ಸ್ಟುಡಿಯೋ. ನೋಡಿ ವೀಕ್ಷಕರೇ, ನನ್ನ ಹತ್ರ ಒಂದು ಪ್ರಾಡಕ್ಟ್ ಇದೆ, ಕಾಣಿಸ್ತಿದ್ಯಾ? ಇದು ಏನಪ್ಪ ಅಂತ ಹೇಳಿ ನೀವು ಕೇಳ್ಬೋದು. ಈ ಒಂದು ವಿಡಿಯೋದಲ್ಲಿ ಇದ್ರ ಬಗ್ಗೆ ಕಂಪ್ಲೀಟ್ ಆದ ಮಾಹಿತಿಯನ್ನು ಕೊಡ್ತೀನಿ. ಜೊತೆಗೆ ಈಗ ನಮ್ಮ ಕಾಲಲ್ಲಿ ತುಂಬ ಟಾಕ್ಸಿನ್ಸ್ ಇರುತ್ತೆ, ಅದನ್ನ ರಿಮೂವ್ ಮಾಡ್ಕೋಬೇಕು ಅಂತ ಹೇಳಿ ಈ ಹಿಂದೆ ನಾವು ಅನೇಕ ಡಾಕ್ಟರ್ಸ್ಗಳ ವಿಡಿಯೋ ಮಾಡಿದಾಗಲೂ ಕೂಡ ಒಂದಿಷ್ಟು ಮಾಹಿತಿಯನ್ನು ಕೊಟ್ಟಿದ್ದೀವಿ. ಆದರೆ ಅಲ್ಲಿ ತೋರಿಸಿರುವಂಥ ಮಿಷನ್ನು ಸಾವಿರಾರು ರೂಪಾಯಿದು, ಲಕ್ಷಾಂತರ ರೂಪಾಯಿದು ಇರುತ್ತೆ. ಅದೆಲ್ಲ ಬೇರೆ ಕಂಟ್ರಿಯಿಂದ ಇಲ್ಲಿಗೆ ತರಬೇಕು, ಅದನ್ನ ಮಾಡ್ಕೋಬೇಕು ಅನ್ನೋದು ಕೂಡ ಗೊತ್ತಿರುವಂಥ ಒಂದು ಮ್ಯಾಟ್ರ್. ಸೊ ಇವತ್ತು ಇಲ್ಲಿ ನೋಡಿ, ಇದು ತುಂಬ ಸಿಂಪಲ್ ಆಗಿದೆ, ತುಂಬ ಈಸಿ ಆಗಿದೆ. ಆಮೇಲೆ ಇದಕ್ಕೇನು ಭಾಳ ಪ್ರೈಸ್ ಏನು ಆಗಲ್ಲ. ಪ್ರತಿಯೊಬ್ಬರು ಇಂಥದ್ದೊಂದು ಮಿಷನ್ನ ಇಟ್ಕೊಂಡ್ರೆ ಸೊ ಆಲ್ಮೋಸ್ಟ್ ಆಲ್ ವಾರದಲ್ಲಿ ಒಂದು 2-3 ಸಲ ಟಾಕ್ಸಿನ್ ರಿಮೂವ್ ಮಾಡ್ಕೊಳ್ಳೋದ್ರಿಂದ ನಮ್ಮ ಆರೋಗ್ಯ ತುಂಬ ಚೆನ್ನಾಗಿರುತ್ತೆ ಅನ್ನೋದನ್ನು ನಾನು ಕೇಳ್ಪಟ್ಟಿದ್ದೆ. ಹಾಗಾಗಿ ಇವತ್ತು ಹೆಗ್ಗದ್ದೆ ಸ್ಟುಡಿಯೋದಲ್ಲಿ ಇದರ ಪರಿಚಯ ಮಾಡೋಣ ಅಂತ ಹೇಳಿ ಸೊ ಮಣಿಕಂಠ ಅವರನ್ನು ನನ್ನ ಕಾರ್ಯಕ್ರಮದಲ್ಲಿ ಜಾಯಿನ್ ಮಾಡಿಸ್ಕೊಂಡಿದ್ದೀನಿ. ಬನ್ನಿ, ನಿಮ್ಮೆಲ್ಲರ ಪರವಾಗಿ ಅವ್ರನ್ನ ಇವತ್ತಿನ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಸರ್, ಕಾರ್ಯಕ್ರಮ ಸ್ವಾಗತ. ನಮಸ್ತೆ ಸರ್. ನಿಮ್ಮ ಹತ್ರ ಈ ಒಂದು ಇಕ್ವಿಪ್ಮೆಂಟ್ ಇದೆ ಅನ್ನೋದು ಗೊತ್ತಾಯ್ತು. ಹಾಗಾಗಿ ಇದ್ರ ಬಗ್ಗೆ ಒಂದು ಮಾಹಿತಿ ಕೊಡೋಣ ಜನಕ್ಕೆ. ಯಾಕಂತ ಹೇಳಿದ್ರೆ ಇದು ತುಂಬಾ ಯೂಸ್ಫುಲ್ ಅನ್ನೋದು ನನಗೆ ಗೊತ್ತು. ನಾನು ತುಂಬಾ ಕಡೆ ಕೇಳಿದ್ದೀನಿ, ನೋಡಿದ್ದೀನಿ ಕೂಡ, ದೊಡ್ಡ ದೊಡ್ಡ ಮಿಷನ್ ಎಲ್ಲ ನೋಡಿದೆ. ಆದ್ರೆ ಇಷ್ಟು ಚಿಕ್ಕದು, ಇಷ್ಟೊಂದು ಪವರ್ಫುಲ್ ಅನ್ನೋದು ನೀವು ನಂಗೆ ಅದ್ರ ಬಗ್ಗೆ ಇನ್ಫಾರ್ಮೇಶನ್ ಕೊಟ್ಟಾಗಲೇ ಗೊತ್ತಾಗಿದೆ. ಈಗ ಅದ್ರ ಬಗ್ಗೆನೆ ನೇರವಾಗಿ ನೀವೇ ಮಾಹಿತಿ ಕೊಟ್ರೆ ಚೆನ್ನಾಗಿರುತ್ತೆ ಸರ್. ಏನಿಲ್ಲ, ಫಸ್ಟ್ ಆಫ್ ಆಲ್ ಈ ಮಷಿನ್ ಹೆಸರು ಹೇಳ್ಬಿಡ್ತೀನಿ, ಪದಭ್ಯಂಗ ಅಂತ. ಇದು ಅಂದ್ರೆ ಇದು ಒಂದು ಪದಭ್ಯಂಗ ಅಂತ ಒಂದು ನನಗನ್ಸೋ ಹಾಗೆ ಒಂದು 5,000 ವರ್ಷ 2,000 ವರ್ಷ ಹಿಂದಿಂದ ಇದು. ತುಂಬಾ ಹಳೇದಿದು. ಓಕೆನಾ? ಸೊ ಇದರಲ್ಲಿ ಮೇನ್ಲಿ ಕೆಲಸ ಏನಿದ್ರದ್ದು ಅಂತಂದ್ರೆ ಡಿಟಾಕ್ಸಿಫಿಕೇಶನ್ ಮಾಡೋದು, ಬಾಡಿಯಲ್ಲಿ ಇರ್ತಕ್ಕಂಥ ಟಾಕ್ಸಿನ್ಸ್ ಅನ್ನ ರಿಮೂವ್ ಮಾಡೋದು. ನಾನು ನಿಮಗೆ ಉದಾಹರಣೆ ಸಮೇತ ಹೇಳ್ತೀನಿ. ಇವಾಗ ಹಿಂದಿನ ಕಾಲದಿಂದನೂ ಇವಾಗ್ಲೂ ಕೂಡ ನಿಮ್ ಮನೇಲಿ ಯಾರಾದ್ರೂ ವಯಸ್ಸಾದವ್ರು ಇದ್ರು ಅಂತಂದ್ರೆ ಒಂದ್ ಪಂಚಲೊಳದ ಉಂಗುರ ಹಾಕ್ಯ ಕೈಗೆ ಅಂತ ಹೇಳ್ತಾರೆ, ಪಂಚಲೊಳದ ಖಡ್ಗ ಹಾಕೋ ಅಂತ ಹೇಳ್ತಾರೆ. ಕೆಲವೊಂದು ಮನೆತನಗಳಲ್ಲಿ ಹಳೇದ್ರಿಂದಾನೇ ಬರ್ತಾ ಇರುತ್ತೆ ಒಂದ್ ಖಡ್ಗ ಹಾಕೊಳ್ಳೋದು, ಕಾಲಲ್ಲಿ ಹಾಕೊಳ್ಳೋದು. ಇವೆಲ್ಲ ಏನಕ್ ಮಾಡ್ತಾ ಇದಾರೆ ಅಂತಂದ್ರೆ ಪಂಚಲೋಳಕ್ಕೆ ಒಂದು ಕೆಪಾಸಿಟಿ ಇದೆ, ಒಂದು ಪವರ್ ಇದೆ. ಏನಂತಂದ್ರೆ ಬಾಡಿಯಿಂದ ಟಾಕ್ಸಿನ್ಸ್ ನ ರಿಮೂವ್ ಮಾಡೋದು ಮತ್ತೆ ಎನರ್ಜಿ ಕೊಡೋದು. ಓಕೆನಾ? ಈ ಮಷಿನ್ ಸಿಂಪಲ್ ಸರ್. ಇದು ನಾವು ಮೆಕ್ಯಾನಿಸಮ್ ನ ಸಿಂಪಲ್ ಆಗಿ ಯೂಸ್ ಮಾಡಿದೀವಿ ಇದರಲ್ಲಿ. ಈಗ ದೊಡ್ಡ ದೊಡ್ಡ ಮಷಿನ್ಸ್ ಬರುತ್ತೆ ಇದರಲ್ಲಿ, ಲಕ್ಷ ಗಂಟ್ಲೆ ಪ್ರೈಸ್ ಕೂಡ ಮಷಿನ್ ಇದೆ. ಇದೇ ಸೇಮ್, ಬಟ್ ಆದ್ರೆ ಕೆಲಸ ಸೇಮ್ ಇರುತ್ತೆ. ಅಂದ್ರೆ ಇದು ಈಗ ಚಿಕ್ಕದು, ಅವು ದೊಡ್ಡ ಲಾರ್ಜ್ ಸ್ಕೇಲ್ ಅಲ್ಲಿ ಇರುತ್ತೆ. ಮತ್ತೆ ತುಂಬಾ ಮಲ್ಟಿಪಲ್ ಯೂಸ್ ಮಾಡ್ಲಿಕ್ಕೋಸ್ಕರ ಅದನ್ನ ಬಳಸ್ತಾರೆ. ಇದು ಚಿಕ್ಕದು, ಮನೇಲಿ ಹೋಮ್ ಯೂಸ್ಗೆ. ಮನೇಲಿ ಒಂದು 4-5 ಜನ ಇರುವಂತ ಫ್ಯಾಮಿಲಿಲಿ ಒಂದು ಮಷಿನ್ ಇದ್ಬಿಟ್ರೆ ಒಬ್ರು ಡಾಕ್ಟರ್ ಇದ್ದಂಗೆ. ಅಂದ್ರೆ ಇದು ಒಂಥರ ಕ್ಲೀನಿಂಗ್ ಮೆಟೀರಿಯಲ್ ತರ ವರ್ಕ್ ಮಾಡುತ್ತೆ. ಇವಾಗ ನೋಡ್ರಿ, ಉದಾಹರಣೆಗೆ ನಾನು ನಿಮಗೆ ಮಾಡಿ ತೋರಿಸ್ತೀನಿ, ವಿತ್ ಪ್ರೂಫ್ ಡೆಮೋ ಕೊಡ್ತೀನಿ ನಾನು ನಿಮಗೆ. ಆ ಡೆಮೋ ಮುಖಾಂತರ ಕ್ಲಿಯರ್ ಆಗಿ ಗೊತ್ತಾಗುತ್ತೆ ನಿಮಗೆ ಯಾವ ರೀತಿ ಇದು ಅಂತ ಹೇಳಿ. ಇದು ನೋಡ್ರಿ, ಸಿಂಪಲ್. ಜಸ್ಟ್ ಇದ್ರಲ್ಲಿ ಒಂದೇ ಬಟನ್ ಇರುತ್ತೆ, ನೀವು ನೋಡ್ಬೋದು, ಆನ್ ಆಫ್ ಅಷ್ಟೇ ಇದು ಇರೋದು. ಆಕ್ಚುಲಿ ಒಂದು ವೈರ್ ಇರುತ್ತೆ ಕನೆಕ್ಷನ್ ಮಾಡ್ಲಿಕ್ಕೆ. ಮತ್ತೆ ಇದ್ರದ್ದು ಪ್ಲೇಟ್ಗಳು ಏನಿರ್ತಾವಲ್ಲ, 2 ಪ್ಲೇಟ್ಗಳು ಬರುತ್ತೆ. ಓಕೆ, ಒಂದು ಸಾಫ್ಟ್ ಇರೋದು ಬರುತ್ತೆ, ಒಂದು ಹಾರ್ಡ್ ಇರೋದು ಬರುತ್ತೆ. ಓಕೆ, ಕೆಲವೊಬ್ರು ಪಾದ ಸಾಫ್ಟ್ ಇರುತ್ತೆ. ಆಮೇಲೆ ಬೇರೆ ಭಾಗದಲ್ಲೂ ಕೂಡ ಮಾಡ್ಕೋಬಹುದು ಇದರಿಂದ. ಅಂದ್ರೆ ಕೆಲವೊಂದು ಈಗ ನೋಡ್ರಿ, ಮಸಾಜ್ ಮಾಡ್ಕೋಬೇಕು ಅಂತ ಹೇಳ್ತಾ ಇರ್ತಾರೆ. ಸೊ ಆಯಿಲ್ ಹಚ್ಕೊಂಡು ಇದರಿಂದ ನಾವು ಕರೆಕ್ಟ್ ಆಗಿ ಕ್ಲೀನ್ ಆಗಿ ಮಸಾಜ್ ಮಾಡ್ಕೊಂಡ್ಬಿಟ್ರೆ ಕ್ಲೀನ್ ಆಗಿ ಆಯಿಲ್ ಒಳಗಡೆ ಇನ್ಬಿಲ್ಟ್ ಆಗುತ್ತೆ. ಸೊ ಈ ರೀತಿ ನಾವು ಮಲ್ಟಿಪಲ್ ಯೂಸ್ ನ ಈ ಮಷಿನ್ ಇಂದ ಮಾಡಬಹುದು. ಸೊ ಇದು ಫಸ್ಟ್. ಓಕೆ, ಸೆಕೆಂಡ್ ಏನಂತಂದ್ರೆ ಈ ಮಷಿನ್ ಇಂದ ನಮಗೆ ರಿಮೂವ್ ಆಗಿರೋ ಟಾಕ್ಸಿನ್ಸ್ ಏನಾಗುತ್ತೆ ಅಂದ್ರೆ, ಉದಾಹರಣೆ ನೋಡ್ರಿ, ವೆರಿಕೋಸ್ ವೇನ್ಸ್. ವೆರಿಕೋಸ್ ವೇನ್ಸ್ ಅಂದ್ರೆ ಗೊತ್ತು, ಕಾಲಲ್ಲಿ ನರ ಗಂಟು ಆಗಿರ್ತವೆ. ಸೊ ಆ ಗಂಟು ಯಾಕಾಗಿರ್ತಾವ ಅಂತಂದ್ರೆ ಪೂರ್ತಿ ಬಾಡಿಯಲ್ಲಿರುವಂತ ವಿಷ ಅಂದ್ರೆ ಟಾಕ್ಸಿಕ್ ಬ್ಲಡ್ ಬಂದಲ್ಲಿ ಜಮಾ ಆಗಿರುತ್ತೆ. ಸೊ ಈ ಒಂದು ಮಷಿನ್ ಇಂದ ನಾವು ಕಾಲಲ್ಲಿ ಇದನ್ನ ಮಾಡ್ಕೊಳ್ಳೋದ್ರಿಂದ ಅದು ಸ್ವಲ್ಪ ಒಂದೇ ಅಡಿಗೆನ ಅಷ್ಟು ಕ್ಲಿಯರ್ ಆಗಲ್ಲ, ಸ್ವಲ್ಪ ಕ್ಲಿಯರ್ ಆಗುತ್ತೆ. ಮತ್ತೆ ಅವ್ರಿಗೆ ಏನಾಗುತ್ತೆ ಅಂದ್ರೆ
ರಿಲೀಫ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ, ಕಾಲು ಹರ್ತಾ ಬರೋದು. ಟೀಚರ್ಸ್ ನೌಕರಿ ಮಾಡ್ತಾ ಇರ್ತಾರೆ, ಅಂದ್ರೆ ಶಾಲಾ ಶಿಕ್ಷಕರು ಇರ್ತಾರೆ, ಸೊ ಅವ್ರು ನಿಂತೆ ಕೆಲಸ ಮಾಡೋದಿರುತ್ತೆ. ಆಮೇಲೆ ತುಂಬಾ ಕೆಲಸಗಳನ್ನ ಮಾಡುವಂತ ನಿಂತ್ಕೊಂಡೇ ಕೆಲಸ ಮಾಡುವಂತವ್ರಿಗೆ ಇದು ತುಂಬಾ ಬೆಟರ್. ಆಮೇಲೆ ಇನ್ನೂ ಒಂದ್ ಏನಂದ್ರೆ ಇದ್ರಲ್ಲಿ ನೋಡ್ರಿ ನಾವೆಲ್ಲ ಏನಂತಂದ್ರೆ ಈ ತರ ಗಾಲಿ ಮೇಲ್ಗಡೆ ಫೀಲ್ ಮಾಡುತ್ತಿರಲ್ಲ, ಇದನ್ನ ಯಾಕೆ ಮಾಡಿದೀವಿ ನಾವು ಅಂತಂದ್ರೆ ನೆಲನ ಮುಟ್ತಾನೆ ಇಲ್ಲ ಸರ್ ಜನ. ಈಗ ಹೆಂಗಂದ್ರೆ ನೀವು ನೋಡ್ರಿ, ಮನೆಯಿಂದ ಟೈಲ್ಸ್ ಕಲ್ಲಲ್ಲಿ ಹೊರಗಡೆ ಬರ್ತಾರೆ, ಸ್ಲಿಪ್ಪರ್ಸ್ ಹಾಕೊಂಡು ಕಾರಲ್ಲಿ ಕೂತ್ಕೊಳ್ತಾರೆ, ಮತ್ತೆ ಯಾವ ಪ್ಲೇಸ್ಗೆ ಹೋಗ್ಬೇಕು ಆ ಡೆಸ್ಟಿನೇಷನ್ ಮುಟ್ಟಿದ ತಕ್ಷಣ ಅಲ್ಲಿ ಮತ್ತೆ ಸ್ಲಿಪ್ಪರ್ ಟೈಲ್ಸ್ ಕಲ್ ಮೇಲೆ ಬಿಟ್ಟು ಒಳಗಡೆ ಹೋಗ್ತಾರೆ. ಅಂದ್ರೆ ನೆಲ ಮುಟ್ಟೋದೇ ಇಲ್ಲ ಜನ. ಇದನ್ನ ಬಳಸೋದ್ರಿಂದ ನೆಲ ಮುಟ್ಟಿದ ಫೀಲ್ ಅವ್ರಿಗೆ ಬರುತ್ತೆ. ಸೊ ಇದು ಫಸ್ಟ್ ಇದು ನಾನು ನಿಮಗೆ ಡೆಮೋ ತೋರಿಸ್ಬಿಡ್ತೀನಿ, ತಡ ಮಾಡಲ್ಲ. ನಿಮ್ ಕಾಲನ್ನ ಇದ್ರ ಮೇಲೆ ಇಡ್ರಿ. ಫಸ್ಟ್ ವೀಕ್ಷಕರಿಗೆ ಫಸ್ಟ್ ನಿಮ್ ಕಾಲ್ ತೋರಿಸ್ಬಿಡೋಣ. ಹಾ, ಬೇಕಾದ್ರೆ ಒಂದ್ಸತಿ ವಾಶ್ ಮಾಡಂಗಿದ್ರೆ ಮಾಡ್ರಿ ನೀವು. ಇನ್ನೂ ಓಕೆನಾ? ಇವಾಗ ನೋಡ್ರಿ ನಾನು ಏನ್ ಮಾಡ್ಬೇಕು ಅಂತಂದ್ರೆ ನಿಮ್ ಮನೇಲಿರೋಂತ ತುಪ್ಪ, ಈಗ ನಾವು ಇದನ್ನ ಎಲ್ಲಾ ವರ್ಗದವ್ರಿಗೂ ಕೊಡ್ತೀವಿ. ನಮ್ ಕಡೆಯಿಂದ ತುಪ್ಪ ಯೂಸ್ ಮಾಡಕ್ ಆಗಲ್ಲ ಅಂತಂದ್ರೆ ಜಸ್ಟ್ ಕೊಕೊನಟ್ ಆಯಿಲ್ ಯೂಸ್ ಮಾಡ್ಬೋದು. ಓಕೆನಾ? ನಾನ್ ನಿಮಗೆ ತುಪ್ಪದಲ್ಲೇ ತೋರಿಸ್ತೀನಿ ಯಾವ ರೀತಿ ಮಾಡೋದು ಅಂತ. ಜಸ್ಟ್ ಏನ್ ಮಾಡೋದು ಅಂತಂದ್ರೆ ಇಲ್ಲಿ ನೋಡ್ರಿ, ಇದನ್ನ ಇಲ್ಲಿಗೆ ಹಚ್ಕೋಬೇಕು. ಲೈಟ್ ಆಗಿ ಹಚ್ಬೇಕಾ? ಲೈಟ್ ಆಗಿ ಸ್ವಲ್ಪ ಅದೆಲ್ಲ ಕಡೆಗೂ ಹರಡೋ ತರ. ನೀವು ನೋಡ್ತಾ ಇರ್ಬೋದು ವೈಟ್ ಇದೆ ಇವ್ರ ಕಾಲು. ಸರ್ ವೈಟ್ ಇದೆ ಅಲ್ವಾ ಸರ್? ಹೌದು ವೈಟ್ ಇದೆ. ನಾನು ನಿಮಗೆ ಜಸ್ಟ್ 1 ನಿಮಿಷ ಅಷ್ಟೇ ಮಾಡಿ ತೋರಿಸ್ತೀನಿ, ಟೈಮ್ ಇಲ್ಲ ಅಂತ ಹೇಳಿ. ಈ ರೀತಿ ಒಬ್ಬರೇ ಸೆಲ್ಫ್ ಮಾಡ್ಕೋಬಹುದು ಇದನ್ನ. ಓಹೋ, ಬರ್ತಾ ಇದೆ ನಿಮ್ ಟಾಕ್ಸಿಕ್ ಎಲ್ಲ ಬರ್ತಾ ಇದೆ. ಅಂದ್ರೆ ಇನ್ಸ್ಟೆಂಟ್ ರಿಸಲ್ಟ್ ಸರ್ ಇದು. ನಾಳೆ ನಾಡಿದ್ದು ಅನ್ನಂಗಿಲ್ಲ ರಿಸಲ್ಟ್ಗೆ, ಆ ಕ್ಷಣಕ್ಕೆ ಗೊತ್ತಾಗುತ್ತೆ. ಎಷ್ಟು ಟಾಕ್ಸಿನ್ಸ್ ಇದೆ ಅಷ್ಟು ಹೊರಗೆ ಬರುತ್ತೆ. ನಾನು ನಿಮಗೆ ಒಂದು ವೈಟ್ ಇದರಲ್ಲಿ ತೋರಿಸ್ತೀನಿ ಮಾಡಿ, ನಿಮಗೆ ತೆಗೆದು ಏನ್ ಬೆನಿಫಿಟ್ ಸರ್ ಇದು ಈ ಹೊರಗಡೆ ಬರೋದ್ರಿಂದ? ಆ ತರ ಟಾಕ್ಸಿನ್ಸ್ ಹೊರಗಡೆ ಬರೋದ್ರಿಂದ ಏನಾಗುತ್ತೆ ಸರ್? ಈಗ ಬಾಡಿಯಲ್ಲಿ ಕ್ಲೀನಿಂಗ್ ಪ್ರೊಸೆಸ್ ಮಾಡ್ಲಿಕ್ಕಾಗಿನೇ ಲಿವರ್ ಕಿಡ್ನಿ ಇರೋದು. ಹೌದು, ಬಟ್ ಎಲ್ಲ ಕ್ಲೀನಿಂಗ್ ಮಾಡ್ತಾ ಇರುತ್ತೆ. ಬಟ್ ಏನಂತಂದ್ರೆ ಚರ್ಮಕ್ಕೆ ಮತ್ತೆ ಪಾದಕ್ಕೆ ಅದರದಾಗಿರ್ತಕ್ಕಂಥ ಶಕ್ತಿ ಇದೆ. ನಾವು ಜನರಲಿ ಮಣ್ಣಿನ ಮೇಲೆ ನಡೆದ್ವಿ ಅಂತಂದ್ರೆ ಅದೆಲ್ಲ ಕೆಲಸಗಳು ದಿನಾಲಿ ನಡೀತಾ ಇರುತ್ತೆ. ನಾವು ಮಣ್ಣಿನ ಮೇಲೆ ನಡೆದ್ ಬಿಟ್ಬಿಟ್ಟಿದೀವಲ್ಲ ಸರ್. ಈಗ ಹೌದು, ಶ್ರೀಮಂತರಾಗ್ಬಿಟ್ಟಿದೀವಿ ನಾವು. ಸೊ ಆ ಪರ್ಪಸ್ಗೆ ಇದನ್ನ ಯೂಸ್ ಮಾಡೋದ್ರಿಂದ ಪೂರ್ತಿ ಬಾಡಿ ಡಿಟಾಕ್ಸಿಫಿಕೇಶನ್ ಅಂತ ಹೇಳ್ತೀವಿ ನಾವು. ತುಂಬಾ ಬ್ಲಾಕ್ ಆಗಿ ನೋಡ್ರಿ, ಈಗ ಪೂರ್ತಿ ಬಂತು ನೋಡ್ರಿ ಎಲ್ಲ. ನೀವು ನೋಡ್ತಾ ಇರ್ಬೋದು. ಎಷ್ಟು ನಿಮಿಷ ಮಾಡ್ಕೋಬೇಕು ಇದು ಸರ್? 5 ಮಿನಿಟ್ಸ್ ಸರ್, ಅಷ್ಟೇ ಪರ್ ಡೇ. 5 to 10 ಮಿನಿಟ್ಸ್. ಪ್ಯಾರಲಿಸಿಸ್, ಸ್ಟ್ರೋಕ್ ಆಗಿದ್ರೆ, ವೆರಿಕೋಸ್ ವೇನ್ಸ್ ಆಗಿದ್ರೆ 10 ಮಿನಿಟ್ಸ್ ಮಾಡ್ಕೋಬೇಕು. ಇಲ್ಲ ಅಂದ್ರೆ ಬರೀ 5 ಮಿನಿಟ್ಸ್. ಇದನ್ನ ತೆಗೆಸ್ಕೊಳ್ಳೋದ್ರಿಂದ ನಮ್ಮ ಹೆಲ್ತ್ ಅಲ್ಲಿ ಈಗ ಸಣ್ಣ ಪುಟ್ಟ ಏನು ಡಿಸೀಸ್ ಗಳು ಬರೋದಿಲ್ಲ ಅಂತ? ಸಣ್ಣ ಪುಟ್ಟ ಡಿಸೀಸ್ ಗಳಲ್ಲ ಸರ್, ದೊಡ್ಡ ಮಾರಣಾಂತಿಕ ಕಾಯಿಲೆಗಳು ಕೂಡ ಕ್ಲಿಯರ್ ಆಗ್ತವೆ ಇದರಿಂದ. ಕ್ಯಾನ್ಸರ್ ಬರಲ್ಲ ಸರ್ ಇದನ್ನ ಯೂಸ್ ಮಾಡೋದ್ರಿಂದ ಕರೆಕ್ಟ್ ಆಗಿ. ಹೌದಾ? ಈಗ ನೋಡ್ರಿ, ಸಾಕು ಇಷ್ಟೊತ್ತು ಮಟ್ಟ ಬಳಸಿದಿನಲ್ಲ ನಾನು. ಇದನ್ನೊಂದ್ಸಲ ತೋರಿಸಿ ಬನ್ನಿ ಈ ಕಡೆ. ಓ, ಎಷ್ಟು ಬ್ಲ್ಯಾಕ್ ಆಯ್ತು ನೋಡಿ, ಪೂರ್ತಿ ಬ್ಲಾಕ್ ಆಚೆ ಕಡೆ ಬಂತು ನೋಡ್ರಿ. ಇದು ಲೈವ್ ಡೆಮೋ ಸರ್. ಇದು ರಿಸಲ್ಟ್ ಬಗ್ಗೆ ನೀವು ತಲೆ ಕೆಡಿಸ್ಕೊಳ್ಳಂಗೆ ಇಲ್ಲ. 5 ನಿಮಿಷದಲ್ಲಿ ರಿಸಲ್ಟ್ ಗೊತ್ತಾಗುತ್ತೆ ಇದರದ್ದು. ಈಗ ನಾವು ಇದಕ್ಕೆ ಕರಿ ಬಣ್ಣ ಅಂತೂ ಹಚ್ಚಿಲ್ಲ. ಇಲ್ಲಪ್ಪ. ಓಕೆನಾ? ಜಸ್ಟ್ ಆಯಿಲ್ ಹಚ್ಚಿರೋದು. ನಾನೀಗ ಇದನ್ನ ಒರೆಸಿ ತೋರಿಸ್ತೀನಿ ಸರ್ ನಿಮಗೆ. ಸರ್, ನಾನೀಗ ವೈಟ್ ಕಲರ್ದು ಒಂದು ಬಟ್ಟೆ ತಗೊಂಡಿದ್ದೀನಿ, ಟಿಶ್ಯೂ ತರ ಇದೆ. ಇದರಿಂದ ನಾನು ನಿಮ್ಗೆ ಏನ್ ಮಾಡ್ತೀನಿ ಅಂದ್ರೆ ಸ್ವಲ್ಪ ಕೈಯಲ್ಲಿ ಹಿಡ್ಕೊಂಡು ಇಲ್ಲಿ ನೋಡ್ರಿ. ನಾವು ಬ್ಲಾಕ್ ಕಲರ್ ಏನು ಬಳಸೇ ಇಲ್ಲ ಸ್ನೇಹಿತರೆ, ನೋಡ್ಬೋದು ನೀವು ಇಲ್ಲಿ. ಹೌದು. ಇನ್ನು ನಿಮಗೆ ಒರಿಜಿನಲ್ ಆಗಿ ತೋರಿಸ್ತೀನಿ ಇನ್ನು ಯಾವ ರೀತಿ ಅಂತ. ಈ ಮಷಿನ್ ನೋಡ್ರಿ, ಇಲ್ಲಿ ನೋಡ್ತಾ ಇರ್ಬೋದು ನೀವು. ಆನ್ ಮಾಡ್ಬಿಡೋಣ. ಕ್ಲಿಯರ್ ಆಗಿ ನೀವು ನೋಡ್ಬೋದು. ಪ್ರತಿದಿನ ನೀವು ಇದನ್ನೇನ್ ಮಾಡ್ಬೋದು ಅಂತಂದ್ರೆ ಟಾಕ್ಸಿನ್ಸ್ ನ ರಿಮೂವ್ ಮಾಡ್ಕೋಬಹುದು. ಜಂಕ್ ಫುಡ್ಸ್ ತಿಂತೀರಿ, ನೀವ್ ಏನು ತಿನ್ಲಿಲ್ಲ, ಮನೆಯದೇ ಊಟ ಮಾಡಿದ್ರಿ, ಸಿರಿಧಾನ್ಯನೇ ಊಟ ಮಾಡಿದ್ರಿ ಅಂತ ಅನ್ಕೊಳ್ರಿ. ಹೊರಗಡೆ ಇರ್ತಕ್ಕಂತ ಈ ಬೈಕಿನ ಮತ್ತು ಕಾರಿನ ಹೊಗೆಗಳಿಂದಾನೇ ನಿಮಗೆ ಎಷ್ಟೋ ಸಮಸ್ಯೆಗಳು ಸ್ಟಾರ್ಟ್ ಆಗ್ತವೆ. ಒಳಗಡೆ ಲಂಗ್ಸ್ ಇನ್ಫೆಕ್ಷನ್ ಆಗುವಂತ ಮಾಡ್ಕೊಳ್ಳೋದ್ರಿಂದ ತುಂಬಾ ಪ್ರತಿದಿನ ಮಾಡ್ಕೋಬೇಕು ಇದನ್ನ ಅಂತ ನಾ ಹೇಳೋದು. ಸೊ ಈಗ ಇದನ್ನ ಏನಾದ್ರು ಬೇಕು ಅಂತ ಹೇಳಿದ್ರೆ ನೀವು ಜಸ್ಟ್ ಕಾಂಟ್ಯಾಕ್ಟ್ ಮಾಡಿದ್ರೆ ನಾವು ಹೋಮ್ ಡೆಲಿವರಿ ಕೊಡ್ತೀವಿ ಸರ್. ಇದನ್ನ ಯೂಸರ್ ಮ್ಯಾನ್ಯುವಲ್ ಜೊತೆಗೆ ಕೊಟ್ಟಿರ್ತೀವಿ ನಾವು ಇದ್ರ ಜೊತೆಗೆ. ಮತ್ತೆ ನೀವು ಜಾಸ್ತಿ ಡಿಸ್ಕಷನ್ ಏನ್ ಮಾಡಕ್ ಹೋಗ್ಬೇಡ್ರಿ. ಜಸ್ಟ್ ನಿಮಗೆ ಬೇಕಂತಂದ್ರೆ ನೀವು ಆರ್ಡರ್ ಕೊಡ್ರಿ, ನಿಮಗೆ ಮನೆಗೆ ತಲುಪಿಸೋ ಜವಾಬ್ದಾರಿ ನಮ್ದು, ನಮ್ಮ ಸಂಸ್ಥೆ ಹೊಣೆಗದು. ಸೂಪರ್ ಸರ್. ಇವಾಗ ತುಂಬಾ ಜನರ ಸಮಸ್ಯೆ ಏನಂತಂದ್ರೆ ಮೈಗ್ರೇನ್. ಹೌದು. ಓಕೆ, ಮೈಗ್ರೇನ್, ಆಮೇಲೆ ತಲೆನೋವು, ಅರ್ಧ ತಲೆನೋವು, ಹುಬ್ಬು ನೋವು, ಆಮೇಲೆ
ತಲೆ ಭಾಗದಲ್ಲಿ ತುಂಬಾ ಪೇನ್ಗಳು ಅದು ಇದು ಅಂತ ಹಿಂದೆಲೆ ನೋವು ಮುಂದೆಲೆ ನೋವು ನತ್ತಿ ನೋವು ಅಂತ ಎಲ್ಲ ಹೇಳ್ತಾರೆ. ಸೊ ಅದಾದ್ಮೇಲೆ ಬ್ಲಡ್ ಸರ್ಕ್ಯುಲೇಷನ್, ಇದು ಎಲ್ಲದಕ್ಕೂ ಮೂಲ ಕಾರಣ ಏನಂತಂದ್ರೆ ಬ್ಲಡ್ ಸರ್ಕ್ಯುಲೇಷನ್ ಕೊರತೆ ಇರೋದೇ ಮೂಲ ಕಾರಣ. ಯಾಕಂದ್ರೆ ಬೇಕಾದ ಭಾಗಗಳಿಗೆ ಬ್ಲಡ್ ಸಪ್ಲೈ ಆಗಲ್ಲ. ಸೊ ಅವಾಗ ಏನಾಗುತ್ತೆ ಅಂತಂದ್ರೆ ಒಂದೊಂದೇ ಕಾಯಿಲೆಗಳು ಕಾರಣಗಳು ಬರ್ತಾ ಹೋಗ್ತವು, ದುಡ್ಡು ಹಂಗೆ ಹೋಗ್ತಾ ಹೋಗ್ತತಿ. ಓಕೆ, ಸೊ ನಾವ್ ಅದಕ್ಕೆ ಏನ್ ಮಾಡ್ಬೋದು, ಹೋಮ್ ರೆಮಿಡಿ ಏನಾದ್ರು ಮಾಡ್ಬೋದಾ? ಆಮೇಲೆ ನೋಡ್ರಿ, ಹಿಂದಿನ ಕಾಲದಿಂದ ನಾವು ನೆಲದ ಜೊತೆ ಕಾಂಟ್ಯಾಕ್ಟ್ ಇಟ್ಕೊಂಡೇ ಬಂದಿದ್ದೀವಿ. ನಾನು ನಿಮಗೆ ಮ್ಯಾಗ್ನೆಟಿಕ್ ಬೆಡ್ ಬಗ್ಗೆ, ಮ್ಯಾಗ್ನೆಟಿಕ್ ಬೆಲ್ಟ್ ಬಗ್ಗೆ, ಪಿಲ್ಲೋ ಬಗ್ಗೆ ಎಲ್ಲದ್ರ ಬಗ್ಗೆ ನಿಮಗೆ ಇನ್ಫಾರ್ಮೇಶನ್ ಕೊಟ್ಟಿದ್ದೀನಿ ನಾನು. ತುಂಬಾ ಜನ ಅದನ್ನ ತಗೊಂಡು ಯೂಸ್ಫುಲ್ ಆಗಿದ್ದಾರೆ. ಪ್ಯಾರಲಿಸಿಸ್ ಸ್ಟ್ರೋಕ್ ಆದವರು 8 ದಿನಕ್ಕೆ ಎದ್ದಾಡಿದ್ದಾರೆ ಸರ್ ಆ ಬೆಡ್ ನಿಂದ. ಓನ್ಲಿ 8 days. ಓಕೆನಾ? ಶುಗರ್ ಬಂದಿರೋರು ಪೂರ್ತಿ ಶುಗರ್ ನಿಂದ ಆರಾಮಾಗಿ 120 110 ಶುಗರ್ ಬರ್ತಾ ಇದೆ. ಆಲ್ರೆಡಿ ಶುಗರ್ ಮೆಡಿಸಿನ್ ತಗೊಳ್ಳೋದು ಆಲ್ರೆಡಿ 2-3 ತಿಂಗಳು ಬಿಟ್ಟಿದ್ದಾರೆ. ಇಷ್ಟೊಂದೆಲ್ಲ ಬೆನಿಫಿಟ್ಸ್ ಆಗ್ತಾ ಇದೆ. ಯಾವ್ದ್ರಿಂದ ಅಂದ್ರೆ ನಮ್ಮ ಮ್ಯಾಗ್ನೆಟಿಕ್ ಥೆರಪಿಯಿಂದ ಮತ್ತೆ ನಮ್ಮ ಆಯುರ್ವೇದ ಮೆಡಿಸಿನ್ಸ್ ನಿಂದ. ಸೊ ನಾವು ಮತ್ತೊಂದು ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೇನೆ, ಅಂದ್ರೆ ಜಸ್ಟ್ ಇದು ಮೈಗ್ರೇನಿಗೆ ಮಾತ್ರ. ಮತ್ತೆ ಈಗ ಮ್ಯಾಗ್ನೆಟಿಕ್ ಬೆಲ್ಟ್ ಕೊಡ್ತಾ ಇದ್ವಿ ನಾವು, ವಾಟರ್ ಪ್ಯಾಡ್ ಅಂತ ಹೇಳಿ. ನಿಮಗೆ ನೀರಿನ ಬಗ್ಗೆ ಹೇಳಿದ್ದೆ. ನೀರು ಅಂದ್ರೆ H2O, ಹೈಡ್ರೋಜನ್ 2 ಆಕ್ಸಿಜನ್ 1 ಅಂತ ಹೇಳ್ತೀವಿ. ಸೊ ಇದು ಏನಪ್ಪಾ ಅಂತಂದ್ರೆ ಮ್ಯಾಗ್ನೆಟಿಕ್ ಇದು ಸ್ಟ್ಯಾಂಡ್ ಇದೆ. ಈ ಸ್ಟ್ಯಾಂಡ್ ಹೆಂಗ್ ವರ್ಕ್ ಮಾಡುತ್ತೆ ಅಂತ ನಾನು ನಿಮಗೆ ತೋರಿಸ್ತೀನಿ. ಜಸ್ಟ್ ನನ್ನ ಮೊಬೈಲ್ ಅಲ್ಲಿ ನಿಮಗೆ ತೋರಿಸ್ತೀನಿ. ಓಕೆ, 10-12 ವೈಟ್ ಇದೆ ಸರ್. ಇಲ್ಲಿ ಇರತಕ್ಕಂತ ಗುರುತ್ವಾಕರ್ಷಣ ಬಲ ಇದು. ಸೊ ನಾವು ಅದನ್ನ ಅಕಸ್ಮಾತ್ ಇದ್ರ ಮೇಲೆ ಇಟ್ವಿ ಅಂತಂದ್ರೆ 100% ಆಗುತ್ತೆ. ಹೌದು ಸರ್. ಅದನ್ನ ನೀವು ಮತ್ತೆ ಎತ್ತಿರ್ಲಿರಿ. ಓಕೆ ಓಕೆ, ಇದು ಏನಪ್ಪಾ ಅಂತಂದ್ರೆ ಮ್ಯಾಗ್ನೆಟಿಕ್ ಸ್ಟ್ಯಾಂಡ್ ಸರ್. ಇದು ಅಂದ್ರೆ ಜಸ್ಟ್ ಇದನ್ನ ಏನ್ ಮಾಡೋದು ಅಂತಂದ್ರೆ ಇದ್ರ ಮೇಲೆ ಒಂದು ಬಾಟಲ್ ಇಟ್ರೆ ಮುಗೀತು. ಇಟ್ಟು ಅರ್ಧ ಗಂಟೆ ಬಿಟ್ಟು ಈ ನೀರು ಕುಡಿಬೇಕು. ಬಾಟಲ್ ಇಡ್ಬೋದು, ಚರಗಿ ಇಡ್ಬೋದು. ನೀವು ಇದ್ರ ಮೇಲೆ ನೀವು ಬಳಸ್ತಕ್ಕಂಥ ಯಾವುದೇ ನೀರು ಕುಡಿಲಿಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲದು ಅಂದ್ರೆ ನೀರ್ನ O3 ವಾಟರ್ನ ನಾವು ಕುಡಿಬೇಕು ಸರ್. ನಾವು ಕುಡಿತಾ ಇರೋದೆಲ್ಲ O1 ವಾಟರ್. ಇದ್ರ ಮೇಲೆ ನಾವು ನೀರಿನ ಬಾಟಲ್ ಇಟ್ಟಾಗ ಇದು ಏನಾಗುತ್ತೆ ಅಂದ್ರೆ ಆಕ್ಸಿಜನ್ 3% ಇನ್ಕ್ರೀಸ್ ಆಗಿ O3 ವಾಟರ್ ಆಗುತ್ತೆ. ಆಕ್ಸಿಜನ್ 3 ವಾಟರ್ ಅಂತ ಹೇಳ್ತೀವಿ. ಸೊ ಇದನ್ನ ನೀವು ಕುಡಿಯೋದ್ರಿಂದ ನಿಮಗೆ ಬೇಕಾಗಿರ್ತಕ್ಕಂಥ ಆಕ್ಸಿಜನ್ ಲೆವೆಲ್ ಜಾಸ್ತಿ ಆಗ್ತಾ ಹೋಗುತ್ತೆ, ಎನರ್ಜಿ ಬರ್ತಾ ಹೋಗುತ್ತೆ ಈ ನೀರು ಕುಡಿಯೋದ್ರಿಂದ. ಮತ್ತೆ ಈ ಬೆಲ್ಟ್ ಬಂದ್ಬಿಟ್ಟು ಮೈಗ್ರೇನ್ಗೆ. ಓಕೆ, ಮೈಗ್ರೇನ್ ಬೆಲ್ಟ್ ಇದು. ಇದನ್ನ ನೀವು ಫೀಲ್ ಮಾಡ್ಬೋದು, ಗೊತ್ತಾಗುತ್ತೆ ನಿಮಗೆ. ನೋಡ್ರಿ ಇಲ್ಲೆಲ್ಲ ನಾವು ಯಾವ ರೀತಿ ಮಾಡಿದೀವಿ ಅಂತ ಹೇಳಿ. ಏನಿದೆ ಇಲ್ಲಿ ಸರ್? ಮ್ಯಾಗ್ನೆಟ್ಸ್ ಇದೆ ಸರ್ ಇದರಲ್ಲಿ. ಮ್ಯಾಗ್ನೆಟಿಕ್ ಹೆಡ್ ಬೆಲ್ಟ್ ಸರ್ ಇದು. ಮ್ಯಾಗ್ನೆಟಿಕ್ ಹೆಡ್ ಬೆಲ್ಟ್ ನೀವು ನೋಡ್ತಾ ಇರ್ಬೋದು. ಗೊತ್ತಾಗುತ್ತೆ ಬಿಡಿ, ಇಲ್ಲೇ ಅಂಟುತ್ತಲ್ಲ ಇದು. ಅಲ್ಲ, ಅಂಟುತ್ತೆ, ಬಟ್ ಫೀಲು ಬರುತ್ತೆ. ನಾನು ನಿಮಗೆ ಇದನ್ನು ಮಾಡಿ ತೋರಿಸ್ತೀನಿ. ಇಲ್ಲಿ ಕೆಳಗಿಡ್ರಿ, ನೋಡ್ರಿ. ಪೂರ್ತಿ ಪವರ್ಫುಲ್ ಆಗಿರ್ತಕ್ಕಂಥದ್ದು. ಏನ್ ಮಾಡೋದು ಇದನ್ನ? ತಲೆಗೆ ಸರ್ ಜಸ್ಟ್ ತಲೆ ಕಟ್ಕೊಳ್ಳೋದು. ಇದನ್ನ ತಲೆ ಕಟ್ಕೊಂಡು ಇದು ಗ್ರಿಪ್ ಇರುತ್ತೆ, ಈ ಗ್ರಿಪ್ ನ ಹಾಕೊಂಡ್ಬಿಟ್ರೆ ಮುಗೀತು. ತಲೆನೋವು ಹೋಗುತ್ತಾ? ತಲೆನೋವು ಇಮಿಡಿಯೇಟ್ಲಿ ಸರ್. ನಿಮಗೊಂದು 50 ನಾನು ರಿಸಲ್ಟ್ ವಿಡಿಯೋಗಳನ್ನ ಕಳಿಸ್ತೀನಿ. ನೋಡ್ರಿ, ಇದ್ರ ಹತ್ರ ಇಟ್ಟಿದ್ದಕ್ಕೆ ಯಾವ ರೀತಿ ಆಗ್ತಾ ಇದೆ ಮೊಬೈಲ್ ಅಂತ. ಅಂದ್ರೆ ಅಷ್ಟು ಪವರ್ಫುಲ್ ಆಗಿರ್ತಕ್ಕಂಥದ್ದು. ಇದ್ರ ಎನರ್ಜಿ ನಮ್ಮ ಮನುಷ್ಯನ ದೇಹಕ್ಕೆ ಸಿಕ್ತ ಅನ್ಕೊಡ್ರಿ, ಯಾವ ರೀತಿ ಆಗುತ್ತೆ. ನೀವು ನಮ್ದೊಂದು ವಿಡಿಯೋ ಏನಿದೆ ಅಲ್ಲ ಸರ್, ಶುಗರ್ ಇಂದು ಫಸ್ಟ್ ಸ್ಟಾರ್ಟಿಂಗ್ ನಾವು ಮಾಡಿದ್ದು, ಅದನ್ನ ಒಂದು ಲಿಂಕ್ ಹಾಕ್ರಿ. ಅದ್ರಲ್ಲಿ ಇದೆ ನಾವು ಎನರ್ಜಿ ಯಾವ ರೀತಿ ಬರುತ್ತೆ ಅನ್ನೋದ್ರ ಬಗ್ಗೆ ಎಲ್ಲ ನಾನು ಅದ್ರಲ್ಲಿ ಹೇಳಿದೀನಿ. ಮತ್ತೆ ಮ್ಯಾಗ್ನೆಟಿಕ್ ಎನರ್ಜಿ ಅಂತಂದ್ರೆ ಇಡೀ ಜಗತ್ತು ನಿಂತಿರೋದು, ಭೂಮಿ ತಿರುಗ್ತಾ ಇರೋದು ಮ್ಯಾಗ್ನೆಟಿಕ್ ಪವರ್ ನಿಂದಾನೆ. ಭೂಮಿ ಆಳದಲ್ಲಿ ಇರ್ತಕ್ಕಂಥ ಮ್ಯಾಗ್ನೆಟ್ ಏನಿದೆ ಅಲ್ಲ, ಅದು ಅಗಾಧವಾಗಿರ್ತಕ್ಕಂಥದ್ದು. ಆಮೇಲೆ ಎಷ್ಟೋ ವಿಜ್ಞಾನಿಗಳು ಹೇಳೋ ಪ್ರಕಾರ ಭೂಮಿಯಲ್ಲಿ ಆಕ್ಸಿಜನ್ ಇದೆ ಅಂತಂದ್ರೆ ಅದಕ್ಕೆ ಕಾರಣನೇ ಆ ಕೆಳಗಡೆ ಇರುವಂತ ಮ್ಯಾಗ್ನೆಟ್. ಸೊ ಅಂತ ಒಂದು ಮ್ಯಾಗ್ನೆಟ್ ನ ಇಂಟ್ರೊಡ್ಯೂಸ್ ಮಾಡಿದೀವಿ. ಜೊತೆಗೆ ಒಂದು ಮೈಗ್ರೀನ್ ಕೇರ್ ಟ್ಯಾಬ್ಲೆಟ್ ಅಂತ ಮಾಡಿದೀವಿ ಸರ್ ನಾವು. ನೀವು ಈ ಟ್ಯಾಬ್ಲೆಟ್ ನೋಡ್ತಾ ಇರ್ಬೋದು, ಮೈಗ್ರೀನ್ ಕೇರ್ ಟ್ಯಾಬ್ಲೆಟ್ ಅಂತ ಇದು. ಓಕೆ, ಇದ್ರ ಮೇಲೆ ಚಿತ್ರ ಕೂಡ ಅದೇ ಇದೆ. ಅಂದ್ರೆ ಇದು ತಲೆನೋವು ಮತ್ತೆ ಅರ್ಧಲಿ ನೋವು, ಇದಕ್ಕೆ ನಂಬರ್ 1 ಮೆಡಿಸಿನ್. ಇವಾಗ 18 ವರ್ಷ 16 ವರ್ಷದ ಹುಡುಗರಿಗೆಲ್ಲ ತಲೆನೋವು ಬರ್ತಾ ಇದೆ. ಹೌದು. ಸೊ ಹಿಂದೆಲ್ಲ ಇದು ವಯಸ್ಕರ ಕಾಯಿಲೆ ಆಗಿತ್ತು, ಈಗ ಹರಿಯದರ ಕಾಯಿಲೆ ಆಗೈತೆ. ಸೊ ನೋಡಿ, ಇವತ್ತಿನ ವಿಡಿಯೋದಲ್ಲಿ ಇದ್ರ ಬಗ್ಗೆ ಒಂದು ಮಾಹಿತಿ ಕೊಟ್ಟದ್ದು ಬಹಳ ಖುಷಿ ಆಯ್ತು. ಯಾಕಂದ್ರೆ ಈ ಟಾಕ್ಸಿನ್ ರಿಮೂವ್ ಮಾಡಿರೋ ಮೆಷಿನ್ ಏನ್ ತೋರಿಸಿದ್ರಲ್ಲ, ಅದು ದೊಡ್ಡ ಮೆಷಿನ್ಗೆ 1000 ರೂಪಾಯಿ ಇದೆ ಸರ್. ಅದಕ್ಕೆ ನಾನು ನೋಡಿದ್ದೀನಿ. ಹೌದು, ಲಕ್ಷಾಂತರ ರೂಪಾಯಿನೂ ಕೂಡ ಇದೆ. ಸೊ ಹಂಗಾಗಿ ಅದನ್ನು ಯಾರಾದ್ರೂ ಬೇಕಾದ್ರೂ ತರ್ಸ್ಕೋಬಹುದು. ಜೊತೆಗೆ ಮೈಗ್ರೇನ್ ಇರೋರು ಇದನ್ನೊಂದನ್ನ ಬಹುಶಃ ಬ್ಯಾಗ್ ಅಲ್ಲಿ ಇಟ್ಕೊಂಡು ಇದನ್ನ ಒಂದು ತರ್ಸ್ಕೋಬಹುದು ಸರ್. ಮತ್ತೆ ಈ ಸ್ಟ್ಯಾಂಡ್ ಅನ್ನ ತರ್ಸ್ಕೋಬಹುದು. ಸ್ಟ್ಯಾಂಡ್ ನೋಡ್ರಿ ಏನ್ ಸಮಸ್ಯೆ ಇಲ್ಲ, ನೀವು ಈಗ ಆಲ್ಕಲೈನ್ ಆಗ್ತಾ ಇರೋದನ್ನ ನೋಡ್ಬೋದು ಈ ಸ್ಟ್ಯಾಂಡ್ ಮೇಲೆ ನೀವು. ಅಂದ್ರೆ ಇದಕ್ಕೆ ನಾವು ಸೂಕ್ಷ್ಮದರ್ಶಕದಿಂದ ನೋಡ್ಬೋದು ಯಾವ ರೀತಿ ಒಳಗಡೆ ಆಗ್ತಾ ಇರುತ್ತೆ. ಅಂದ್ರೆ ಪೂರ್ತಿ ಎನರ್ಜಿ ಪ್ರೊಡ್ಯೂಸ್ ಆಗ್ತಾ ಇರುತ್ತೆ, ಒಂದು ಮ್ಯಾಗ್ನೆಟಿಕ್ ಫೀಲ್ಡ್ ಕ್ರಿಯೇಟ್ ಆಗಿ. ವಾಟರ್ ಎನರ್ಜಿ ಅಂತ ಕರಿಬಹುದು. ಹೌದು ಸರ್, ವಾಟರ್ ಎನರ್ಜಿ ಪ್ಯಾಡ್ ಅಂತ ಹೇಳ್ತೀವಿ. ಇದಕ್ಕೆ ವಾಟರ್ ಎನರ್ಜಿ ಸ್ಟ್ಯಾಂಡ್ ಅಂತ ಹೇಳ್ತೀವಿ. ನಮ್ಮಲ್ಲಿ ಪ್ಯಾಡ್ ಸಿಗುತ್ತೆ, ಜಸ್ಟ್ ಬಾಟಲ್ ಗೆ ಸುತ್ತಕೊಂಡು ಹೋಗ್ಲಿಕ್ಕೂ ಸಿಗುತ್ತೆ. ಮತ್ತೆ ಬಾಟಲ್ ಅದ್ರ ಮೇಲೆ ಇಟ್ಟು ಅರ್ಧ ಗಂಟೆ ಬಿಟ್ಟು ಕುಡಿಯೋದು ಸಿಗುತ್ತೆ. ಖಂಡಿತ. ಇದ್ರ ಬಗ್ಗೆನೂ ಲಾಸ್ಟ್ ಟೈಮ್ ನಾವು ಇನ್ಫಾರ್ಮೇಶನ್ ಕೊಟ್ಟಿದ್ವಿ. ಸೊ ಆದ್ರೂ ಇವತ್ತಿನ ಕಾರ್ಯಕ್ರಮದಲ್ಲಿ ಮತ್ತೆ ಪುನಃ ಹೇಳಿದ್ವಿ. ಜೊತೆಗೆ ಅದೊಂದು ಬೆಲ್ಟ್ ಎಕ್ಸ್ಟ್ರಾ ಆಗಿ ತೋರಿಸಿದ್ವಿ. ಮತ್ತೆ ನನಗೆ ಈ ಮಿಷಿನ್ ತುಂಬಾ ಇಷ್ಟ ಆಯ್ತು, ಯಾಕಂದ್ರೆ ಇಂಥದ್ದೊಂದು ಇರಬೇಕು ಅಂತ. ಯಾಕಂದ್ರೆ ಪ್ರತಿಯೊಬ್ರು ಏನೇನೋ ತಿಂತಾರೆ, ಜಂಕ್ ಫುಡ್ಗಳನ್ನ ತಿಂತಾರೆ. ನಾವೀಗ ಹೊರಗಡೆ ಹೋದ್ರೆ ನೀವು ಹೇಳಿದ್ರಿ, ಗಾಳಿಯನ್ನ ನುಂಗಿದ್ರೇನೆ ನಮ್ಗೆ ಸುಮಾರು
ಅನ್ಹೆಲ್ದಿ ಅಷ್ಟು ಆಗೋಕೆ dangerous ಅವಕಾಶಗಳು ಇದೆ. ಸಿಗ್ತಾ ಇದೆ ಇವತ್ತು ಅಂತ. ಸೊ ಅವೆಲ್ಲವಿಂದ ನಾವು ಹೆಲ್ದಿ ಆಗಿರಬೇಕು ಅಂತ ಹೇಳಿದ್ರೆ ಇಂಥದ್ನೆಲ್ಲ ಒಂದು ತರಿಸ್ಕೊಂಡು ಮನೇಲಿ ಇರಿಸ್ಕೊಂಡ್ರೆ ಬಹಳ ಹೆಲ್ಪ್ಫುಲ್ ಆಗುತ್ತೆ ಅನ್ಕೊಂತೀನಿ. ನಿಮ್ಮ ಕಾಂಟ್ಯಾಕ್ಟ್ ನಂಬರನ್ನು ಕೊಟ್ಟಿರ್ತೀನಿ, ಆಫೀಸ್ ಅಡ್ರೆಸ್ಸು ಕೊಟ್ಟಿರ್ತೀನಿ, ಲೊಕೇಶನ್ನು ಕೊಟ್ಟಿರ್ತೀನಿ, ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಎಲ್ಲವೂ ಕೂಡ ಇರುತ್ತೆ. ಒಮ್ಮೆ ಓದ್ಕೊಂಡು ಇಂಥದ್ದೊಂದು ನಿಮಗೆ ಬೇಕು ಅಂತಿದ್ರೆ ಅವರನ್ನೇ ನೇರವಾಗಿ ಕರೆ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಸ್ಟೇ ಟ್ಯೂನ್ ಹೆಗ್ಗದ್ದೆ ಸ್ಟುಡಿಯೋ.